ಪ್ರೀತಿ ಅಂದ್ರೆ 2 ದಿನ ಜೊತೆಗಿದ್ದು 3ನೇ ದಿನಕ್ಕೆ ಬಾಯ್ ಹೇಳುವುದು ಅಲ್ಲ. 2 ಪರಿಶುದ್ಧ ಮನಗಳನ್ನು ಬೆಸೆಯುವ ಬಂಧ. ನೀ ನನಗೆ, ನಾ ನಿನಗೆ ಎಂದು ಬದುಕುವ ಒಂದು ಬೆಸುಗೆ. ಅಸಂಖ್ಯಾತ ಭಾವಗಳ ಮಿಶ್ರಣ ಪ್ರೀತಿ. ಪ್ರೀತಿಯನ್ನು ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಅದು ಎಲ್ಲಕ್ಕಿಂತ ದೊಡ್ಡದು. ತಾಯಿ ತನ್ನ ಮಗುವಿಗೆ ಎದೆ ಹಾಲುಣಿಸುವಾಗ ಅವಳಲ್ಲಿ ಇರುತ್ತೆ ಅಲ್ವಾ ಆ ಪರಿಶುದ್ಧ ಭಾವನೆ, ಅದೇ ಪ್ರೀತಿ. ಅಪ್ಪ ಮುಂದೆ ಗದರಿದರು ಹಿಂದೆ ನಮಗೋಸ್ಕರ ರಾಶಿ ರಾಶಿ ಕಷ್ಟಪಡ್ತಾರೆ ಅಲ್ವಾ, ಅದು ನಿಜವಾದ ಪ್ರೀತಿ. ನಿನ್ಗೋಸ್ಕರ ನೀ ಬದುಕುವುದು ಪ್ರೀತಿಯಲ್ಲ, ನಿನ್ನವರಿಗೋಸ್ಕರ ನೀ ಬದುಕುವುದು ಪ್ರೀತಿ. ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರದು, ನಿಸ್ವಾರ್ಥ ಇರಬೇಕು. ನೀ ಪ್ರೀತಿಸಿದವರು ನಿನ್ನನ್ನೇ ಪ್ರೀತಿಸಬೇಕು ಎನ್ನುವ ಹಠ ಸಹ ಇರಬಾರದು. ನಾನು ಪ್ರೀತಿಸುವವರು ಎಲ್ಲಿಯಾದರೂ ಇರಲಿ, ಸುಖವಾಗಿರಲಿ ಎಂಬ ಮನೋಭಾವನೆ ಇರಬೇಕು. ಅದೇ ನಿಜವಾದ ಪ್ರೀತಿ. ಹಾಗಾದ್ರೆ ನಾವು ಪ್ರೀತಿಸುವವರು ನಮಗೆ ಸಿಗ್ಲಿ ಅನ್ಕೊಳ್ಳುವುದು ತಪ್ಪಾ ಎಂಬ ಪ್ರಶ್ನೆ ಹುಟ್ಟುವುದು ಸಹಜ. ತಪ್ಪಲ್ಲ, ಆದ್ರೆ ಬಲವಂತದಿಂದ ಏನನ್ನೂ ಸಹ ಪಡೆಯಲು ಆಗುವುದಿಲ್ಲ. ನಿಮ್ಗೆಲ್ಲ ಗೊತ್ತೇ ಇರಬಹುದು ರಾಧಾಕೃಷ್ಣರ ಪ್ರೀತಿಯ ಬಗ್ಗೆ. ಕೃಷ್ಣ ಎಂದ್ರೆ ಸಾಕು ಎಲ್ಲರಿಗೂ ಮೊದಲು ನೆನಪಿಗೆ ಬರುವುದು ರಾಧಾ. ಅವರಿಬ್ಬರ ಪ್ರೀತಿ ಅನಂತ, ದಿವ್ಯವಾದದ್ದು. ರಾಧಾ ಕೃಷ್ಣನ ಹೆಂಡತಿಯಲ್ಲ, ಅವನ ಪರಮಾಪ್ತ ಸಖಿ. ಅವರಿಬ್ಬರ ಪ್ರೀತಿಯಲ್ಲಿ ಅಹಂ ಅನ್ನುವುದು ಕಿಂಚಿತ್ತೂ ಇರಲಿಲ್ಲ. ನಾ ಮೇಲೆ ನೀ ಕೀಳು ಎಂಬ ಭಾವನೆ ಸಹ ಇರಲಿಲ್ಲ. ಎಲ್ಲಾ ಪ್ರೇಮಿಗಳಿಗೆ ಸ್ಫೂರ್ತಿ ಇವರ ಪ್ರೇಮ ಕಥೆ. ಮದ್ವೆಗಿಂತ ಪ್ರೀತಿ ದೊಡ್ಡದು ಎಂದು ಇವರ ಪ್ರೀತಿ ಸಾರುತ್ತೆ. ಹೀಗೆ ಹೇಳುತ್ತಾ ಹೋದರೆ ಪುರಾಣದಲ್ಲಿ ಹಲವಾರು ಕಥೆಗಳು ಬರುತ್ತೆ. ಸಾವಿತ್ರಿ ಸತ್ಯವಾನ್ ಪ್ರೀತಿ. ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಯಮರಾಜನ ಎದುರಿಗೆ ನಿಲ್ಲುತ್ತಾಳೆ. ಇನ್ನು ಸೀತಾರಾಮರ ಪ್ರೀತಿ. ಗಂಡ ಹೆಂಡತಿ ಎಷ್ಟು ಸಮಯ ಒಟ್ಟಿಗೆ ಕಳೆಯುತ್ತಾರೆ ಎನ್ನುವುದಕ್ಕಿಂತ ಪ್ರೀತಿ ದೊಡ್ಡದು ಎಂದು ಇವರ ಪ್ರೇಮ ಕಥೆ ಸಾರುತ್ತೆ. ಇನ್ನು ದುಷ್ಯಂತ ಶಕುಂತಲೆ ಪ್ರೀತಿ. ಕಾರಣಾಂತರಗಳಿಂದ ಬಂದ ಅಡೆತಡೆಗಳನ್ನು ತಡೆದು ಒಂದಾಗುವುದೇ ಪ್ರೀತಿ ಎಂದು ಇವರ ಪ್ರೀತಿ ಸಾರುತ್ತದೆ. ದುಡ್ಡಿಗಿಂತ ಪ್ರೀತಿ ದೊಡ್ಡದು ಎಂದು ದಮಯಂತಿ ನಳ ಮಹಾರಾಜರ ಪ್ರೀತಿ ಎತ್ತಿ ತೋರಿಸುತ್ತೆ. ಹೀಗೆ ನೋಡುತ್ತಾ ಹೋದರೆ ಹಲವಾರು ಪ್ರೀತಿ ಕಥೆಗಳು ಕಾಣಲು ಸಿಗುತ್ತೆ. ಎಲ್ಲರೂ ಪ್ರೀತಿ ವ್ಯಕ್ತಪಡಿಸುವ ರೀತಿ ಬೇರೆ ಬೇರೆಯಾದರೂ ಪ್ರೀತಿ ಎನ್ನುವ ಭಾವನೆ ಮಾತ್ರ ಅವರೆಲ್ಲರ ನಡುವೆ ಪರಿಶುದ್ಧವಾಗಿತ್ತು.